ಹರೇ ಶ್ರೀನಿವಾಸ. ಸ್ನೇಹಿತರೆ, ನಾಳೆ ಗುರುವಾರ 23ನೇ ತಾರೀಕು ವೈಶಾಖ ಮಾಸದ ಶುಕ್ಲ ಪಕ್ಷದ 7ನೇ ದಿನ, ಅಂದರೆ ಸಪ್ತಮಿ ದಿವಸ. ನಾಳೆ ವಿಶೇಷತೆ ಏನು ಅಂತಂದರೆ ಗಂಗಾ ಸಪ್ತಮಿ ಅಂತ ಹೇಳಿ ನಾವು ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಇದನ್ನು ಗಂಗಾ ಜಯಂತಿ ಅಂತಲೂ ಕರೀತಾರೆ, ಗಂಗಾ ಸಪ್ತಮಿ ಅಂತಲೂ ಅಂತಾರೆ. ಈ ದಿನ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ದಾನ ಧರ್ಮಗಳನ್ನು ಮಾಡೋದ್ರಿಂದ ಪಾಪಗಳು ತೊಲಗಿ ಹೋಗುತ್ತೆ ಅಂತ ಹೇಳ್ತಾರೆ. ಹಾಗೆಯೇ ಮೋಕ್ಷ ದೊರೆಯುತ್ತೆ ಅನ್ನುವಂಥ ನಂಬಿಕೆ ಇದೆ. ಹಾಗಾಗಿ ನಾಳೆ ದಿವಸ ಸಪ್ತಮಿ ದಿವಸ ಎಲ್ಲರೂ ನಿಮ್ಮ ನಿಮ್ಮ ಮನೆಗಳಲ್ಲಿ ಇರ್ತಕ್ಕಂಥ ನೀರಿನಲ್ಲಿ ಗಂಗಾದೇವಿಯ ಆಹ್ವಾನವನ್ನು ಮಾಡಿಕೊಂಡು ಸ್ನಾನವನ್ನು ಮಾಡಿರಿ ಮತ್ತು ಗಂಗಾದೇವಿಯ ಪೂಜೆಯನ್ನು ಮಾಡಬೇಕು. ವೈಶಾಖ ಮಾಸದ ಶುಕ್ಲ ಪಕ್ಷದ 7ನೇ ದಿನ. ಈ ದಿನದಂದು ಗಂಗೆಯು ಭೂಮಿಗೆ ಇಳಿದು ಬಂದಂಥ ದಿನ ಅಂತ ಹೇಳಲಾಗುತ್ತೆ. ಗಂಗಾ ನದಿಯನ್ನು ಅತ್ಯಂತ ಪವಿತ್ರವಾದ ನದಿ ಅಂತ ನಾವು ಪರಿಗಣಿಸ್ತೀವಿ ಅಲ್ವಾ ಸ್ನೇಹಿತರೆ. ಎಲ್ಲ ಪಾಪಗಳನ್ನು ತೊಳೆಯುವಂಥ ಗಂಗೆ. ಒಂದು ಬಾರಿ ಗಂಗೆಯಲ್ಲಿ ಮಿಂದು ಎದ್ದರೆ ಸಾಕು, ನಾವು ಮಾಡಿದಂಥ ಪಾಪಗಳೆಲ್ಲನೂ ಪರಿಹಾರ ಆಗಿಬಿಡುತ್ತೆ ಅಂತ. ಹಾಗಾಗಿ ಗಂಗಾ ನದಿಯ ಸ್ನಾನ ತುಂಬ ಪವಿತ್ರವಾದದ್ದು. ಈ ಒಂದು ದಿನವನ್ನು ಜಹ್ನು ಸಪ್ತಮಿ ಅಂತಲೂ ಸಹ ಕರೆಯಲಾಗುತ್ತೆ. ಈ ಬಾರಿ ನಾವು ಗಂಗಾ ಸಪ್ತಮಿಯನ್ನು ಪುನರ್ವಸು ನಕ್ಷತ್ರ, ಸುಕರ್ಮ ಯೋಗ, ಗರಜಕರಣದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಇನ್ನು ಈ ಗಂಗಾ ಸಪ್ತಮಿಯ ಬಗ್ಗೆ ಪದ್ಮಪುರಾಣ, ಬ್ರಹ್ಮಪುರಾಣ, ನಾರದ ಪುರಾಣ ಏನು ಹೇಳುತ್ತೆ ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ. ಭಗೀರಥ ತನ್ನ ಪೂರ್ವಜರಿಗೆ ಮೋಕ್ಷವನ್ನು ಕೊಡಿಸ್ಬೇಕು ಅಂತ ಹೇಳಿ ಬ್ರಹ್ಮನನ್ನು ಮೆಚ್ಚಿಸಲಿಕ್ಕೆ ಕಠಿಣವಾದಂಥ ತಪಸ್ಸನ್ನು ಮಾಡ್ತಾನೆ. ಆಗ ಬ್ರಹ್ಮದೇವರು ಗಂಗೆಯನ್ನು ಭೂಮಿಗೆ ತರಲಿಕ್ಕೆ ಅವನಿಗೆ ವರವನ್ನು ಕೊಡ್ತಾರೆ. ನಂತರ ಭಗೀರಥನು ಶಿವನನ್ನು ಪ್ರಾರ್ಥಿಸ್ತಾನೆ. ಭಗೀರಥನ ಭಕ್ತಿಗೆ ಮೆಚ್ಚಿಬಿಟ್ಟು ಶಿವನು ಭಗೀರಥನ ಆಸೆಯಂತೆ ಗಂಗೆಯನ್ನು ತನ್ನ ಜಟೆಯಲ್ಲಿ ಧಾರಣೆಯನ್ನು ಮಾಡ್ತಾನೆ. ನಂತರ ನಿಧಾನವಾಗಿ ಗಂಗೆ ಭೂಮಿಗೆ ಇಳಿದು ಬರ್ತಾಳೆ. ಹೀಗೆ ಭಗೀರಥನ ಪೂರ್ವಜರಿಗೆ ಮೋಕ್ಷವನ್ನು ಸಹ ಕೊಡ್ತಾಳೆ ಗಂಗೆ ಅಂತ ಹೇಳಲಾಗುತ್ತೆ. ಇದೇ ದಿನ ನಾವು ಗಂಗಾ ಸಪ್ತಮಿ ಅಂತ ಹೇಳಿ ಆಚರಣೆಯನ್ನು ಮಾಡ್ತೀವಿ. ಇನ್ನೊಂದು ಕಥೆ ಏನು ಹೇಳುತ್ತೆ ಅಂತಂದರೆ, ಜಹ್ನು ಮುನಿಯು ತಪಸ್ಸನ್ನು ಮಾಡ್ತಾ ಇರುವಾಗ ಗಂಗೆಯ ಒಂದು ರಭಸದ ಶಬ್ದ ಜಹ್ನುವಿನ ಏಕಾಗ್ರತೆಯನ್ನು ಕೆಡಿಸುತ್ತೆ. ಪದೇ ಪದೇ ಮನಸ್ಸನ್ನು ವಿಚಲಿತಗೊಳಿಸ್ತಾ ಇರುತ್ತೆ. ಆಗ ಜಹ್ನು ರಾಜನು ಗಂಗೆಯನ್ನು ಕ್ರೋಧದಿಂದ ಪಾನವನ್ನು ಮಾಡ್ತಾನೆ. ನಂತರ ತನ್ನ ಬಲ ಕಿವಿಯಿಂದ ಗಂಗೆಯನ್ನು ಹೊರಗಡೆ ಬಿಡ್ತಾನೆ. ಆದ್ದರಿಂದ ಜಹ್ನುಮುನಿಯ ಮಗಳು ಅಂತ ಹೇಳಿ ಗಂಗೆಯನ್ನು ಜಾಹ್ನವಿ ಅಂತ ಕರೆಯಲಾಗುತ್ತೆ. ಅದಕ್ಕೋಸ್ಕರ ಕೆಲವೊಂದು ಸಂಕಲ್ಪಗಳನ್ನು ಮಾಡಿಕೊಳ್ಳುವಾಗ, ಆಚಮನಾದಿಗಳನ್ನು ಮಾಡಿಕೊಂಡು ಸಂಕಲ್ಪ ಮಾಡಿಕೊಳ್ಳುವಾಗ ಒಮ್ಮೊಮ್ಮೆ ನಾವು ಬಲಕಿವಿಯನ್ನು ಮುಟ್ಟುಕೊಂಡು ಸಂಕಲ್ಪವನ್ನು ಮಾಡ್ಕೊತೀವಿ. ಯಾಕೆ ಅಂತಂದರೆ ಬಲಕಿವಿಯಿಂದ, ಜಹ್ನುವಿನ ಬಲಕಿವಿಯಿಂದ ಗಂಗೆ ಹರಿದು ಬಂದಿರುವ ಕಾರಣ ಒಮ್ಮೊಮ್ಮೆ ಸಂಕಲ್ಪದಲ್ಲಿ ಈ ರೀತಿಯಾಗಿ ಮಾಡಲಾಗುತ್ತೆ. ಗಂಗಾ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಮರಣದ ನಂತರ ಮೋಕ್ಷವನ್ನು ಪಡೀಬೋದು ಅಂತ ಹೇಳಲಾಗುತ್ತೆ. ಆದ್ದರಿಂದ ನಾಳೆ ಗಂಗಾ ಸ್ನಾನವನ್ನು ಮಾಡೋದು, ದಾನಗಳನ್ನು ಮಾಡೋದು, ಪೂಜೆಯನ್ನು ಮಾಡೋದು, ಇದರಿಂದ ಬಹಳ ಪುಣ್ಯವನ್ನು ನಾವು ಪಡೀಬೋದು. ಅಷ್ಟು ಪ್ರಾಮುಖ್ಯತೆ ನಾಳೆಯ ದಿನಕ್ಕೆ ಇದೆ. ಹಾಗಾಗಿ ಸ್ನೇಹಿತರೆ, ನೀವೆಲ್ಲರೂ ನಾಳೆ ದಿವಸ ಗಂಗೆ ಪೂಜೆಯನ್ನು ಮಾಡ್ಕೋಬೇಕು. ಬೆಳಗ್ಗೆ ತಲೆಗೆ ಎಣ್ಣೆ ಹಚ್ಕೊಂಡು ತಲೆ ಸ್ನಾನವನ್ನು ಮಾಡಿಕೊಂಡು, ನಿಮ್ಮ ಮನೆಗಳಲ್ಲಿ ಬೋರ್ವೆಲ್ಲು ಅಥವಾ ಬಾವಿಗಳ ವ್ಯವಸ್ಥೆ ಇದ್ದರೆ, ನೀರಿನ ಸೌಲಭ್ಯ ಇತ್ತು ಅಂತಂದರೆ ಒಂದು ತಾಮ್ರದ ತಂಬಿಗೆಯಲ್ಲಿ ಗಂಗೆಯನ್ನು ತುಂಬಿ ಇಟ್ಬಿಟ್ಟು ಸಂಕಲ್ಪಪೂರ್ವಕವಾಗಿ ಗಂಗಾ ಪೂಜೆಯನ್ನು ಮಾಡಿಕೊಳ್ಳ್ರಿ. ನಂತರ ಗೆಜ್ಜೆ ವಸ್ತ್ರ, ಹೂವು ಎಲ್ಲವನ್ನು ಅರ್ಪಿಸಿ ಗಂಗೆಗೆ ನೈವೇದ್ಯವನ್ನು ಮಾಡಿ, ಧೂಪ ದೀಪ ನೈವೇದ್ಯಗಳಿಂದ ಗಂಗೆ ಪೂಜೆಯನ್ನು ಮಾಡಿ ಆರತಿಯನ್ನು ಮಾಡಿಕೊಳ್ಳ್ರಿ. ಇಲ್ಲ ಅಂತಂದರೆ ನಿಮ್ಮ ಮನೆಗಳಲ್ಲಿ ಗಂಗಾ ಗಿಂಡಿ, ಕಾಶಿಯಿಂದ ತಂದಂಥ ಗಂಗಾ ಗಿಂಡಿಗಳಿದ್ದರೆ ಆ ಗಿಂಡಿಗೂ ಸಹ ನೀವು ಪೂಜೆಯನ್ನು ಮಾಡ್ಕೋಬೋದು. ಸಿಂಪಲ್ಲಾಗಿ ನಾಳೆ ದಿವಸ ಗಂಗೆ ಪೂಜೆಯನ್ನು ತಪ್ಪದೆ ಎಲ್ಲರೂ ಮಾಡ್ಕೊಳ್ರಿ. ಸ್ನಾನವನ್ನು ಮಾಡ್ಕೊಳ್ಳುವಾಗ ಸಂಕಲ್ಪಪೂರ್ವಕವಾಗಿ, ಹೇಗೂ ವೈಶಾಖ ಸ್ನಾನ ಮಾಡ್ತಾ ಇದ್ದೀರಾ ಹಾಗೆಯೇ ಸಂಕಲ್ಪಪೂರ್ವಕವಾಗಿ ಸ್ನಾನವನ್ನು ಮಾಡಿಕೊಂಡು, ಗಂಗೆಯಲ್ಲಿ ನಾವು ಸ್ನಾನವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿ ನಿಮ್ಮ ಮನೆಯಲ್ಲಿ ಇರುವಂಥ ನೀರಿನಲ್ಲೇ ಗಂಗೆಯನ್ನು ಆಹ್ವಾನ ಮಾಡಿಕೊಂಡು ಸ್ನಾನವನ್ನು ಮಾಡಿ ಗಂಗೆ ಪೂಜೆಯನ್ನು ನಾಳೆ ದಿವಸ ತಪ್ಪದೆ ಎಲ್ಲರೂ ಮಾಡ್ಕೊಳ್ರಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಂತೆ. ಹರೇ ಶ್ರೀನಿವಾಸ.